ಓಂ ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ವೀಕ್ಷಕರೇ, ಕನ್ಯಾ ರಾಶಿಯ ವರ್ಷ ಭವಿಷ್ಯ 2025. ಈ ಒಂದು ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಈ ಗ್ರಹಗಳ ಬದಲಾವಣೆ ಆಗೋದರಿಂದ, ಮುಖ್ಯವಾದಂತಹ ಗ್ರಹಗಳ ಬದಲಾವಣೆ ಆಗೋದರಿಂದ, ಅಂದರೆ ಗುರು ಶನಿ ರಾಹು ಬದಲಾವಣೆ ಆಗೋದರಿಂದ ಈ ರಾಶಿಯವರ ಮೇಲೆ ಯಾವ ರೀತಿಯ ಪರಿಣಾಮ, ಅದರಲ್ಲೂ ವಿಶೇಷವಾಗಿ ಒಂದು 3 ಭಾಗದಲ್ಲಿ ನಾವು ವರ್ಷ ಭವಿಷ್ಯವನ್ನ ನೋಡ್ತಾ ಇದ್ದೇವೆ. ಒಂದು ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೆ, ಮತ್ತೆ ಏಪ್ರಿಲ್ ಮತ್ತು ಮೇ ತಿಂಗಳು, ಅದಾದ ನಂತರ ಜೂನ್ನಿಂದ ಡಿಸೆಂಬರ್ವರೆಗೆ. ಸ್ವಲ್ಪ ಆ 3 ಕಾಲಾವಧಿಗಳು ಬೇರೆ ಬೇರೆಯಾಗಿರುತ್ತೆ. ಸೊ ಇಲ್ಲಿ ಅವರು ಯಾವ ಪ್ರಿಕಾಷನ್ ತೆಗೆದುಕೊಳ್ಬೇಕು, ಯಾವ ಕೆಲಸದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇದೆಲ್ಲವನ್ನ ಸಂಪೂರ್ಣವಾಗಿ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತೇವೆ. ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಎಲ್ಲ ಉಪಯುಕ್ತ ಮಾಹಿತಿಯನ್ನು ನೀವು ನಮ್ಮ ದತ್ತ ಚಾನಲ್ ಫೌಂಡೇಶನ್ನಲ್ಲಿ ಜ್ಯೋತಿಷ್ಯ ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ಖಂಡಿತವಾಗಿಯೂ ತಿಳ್ಕೊಳ್ಳಿ. ಒಂದು ವೇಳೆ ನಿಮಗೆ ಕುಂಭ ವಿವಾಹದ ಮಾಹಿತಿ ಬೇಕಾದರೂ ಕೂಡ ಸಾಧ್ಯತೆ ಇದೆ. ಕುಜದೋಷ ಅಂದರೆ ಏನು, ಅದರ ಪರಿಹಾರ ಏನು, ಇದೆಲ್ಲವನ್ನ ಕೂಡ ನೀವು ನಮ್ಮ ಚಾನಲಲ್ಲಿ ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಇವತ್ತಿನ ವಿಷಯಕ್ಕೆ ಬಂದಾಗ, ಈ ಕನ್ಯಾ ರಾಶಿಯವರ ವರ್ಷ ಭವಿಷ್ಯ. ಮೊದಲಿಗೆ ನಾವು ಈ ಒಂದು ವರ್ಷದಲ್ಲಿ ಗ್ರಹಗಳು, ಪ್ರಬಲವಾದಂತಹ ಗ್ರಹಗಳು, ದೊಡ್ಡದಾದಂತಹ ಗ್ರಹಗಳು ಯಾವ್ಯಾವ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ ಅಂತನ್ನೋದನ್ನ ಮೊದಲಿಗೆ ತಿಳ್ಕೊಳ್ತೇವೆ. ನೋಡಿ, ಮೊದಲನೇದಾಗಿ ಗುರು ಈ 2025ರಲ್ಲಿ ಮೇ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಅದರ ಮಧ್ಯದಲ್ಲಿ ನೋಡಿ, ಮತ್ತೆ ಅಕ್ಟೋಬರ್ 18ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಸ್ವಾಭಾವಿಕವಾಗಿ ಗುರು ಒಂದು ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಒಂದು ವರ್ಷ ಪೂರ್ತಿಯಾಗಿರ್ತಾನೆ. ಆದರೆ ಇಲ್ಲಿ ಮಧ್ಯದ ಕಾಲಾವಧಿ ಸುಮಾರು 1.5 ತಿಂಗಳು ಗುರು ಕರ್ಕ ರಾಶಿಯಲ್ಲಿ ಇರ್ತಾನೆ. ಅದಾದ ನಂತರ ಪುನಃ ಮತ್ತೆ ಡಿಸೆಂಬರ್ 5ನೇ ತಾರೀಕು ಮಿಥುನ ರಾಶಿಗೆ ಬರ್ತಾನೆ. 2026 ಏಪ್ರಿಲ್ ತಿಂಗಳವರೆಗೆ ಗುರು ಮಿಥುನ ರಾಶಿಯಲ್ಲೇ ಮುಂದುವರಿತಾನೆ. ಸೊ ಇದು ಕೂಡ ಕನ್ಯಾ ರಾಶಿಯವರಿಗೆ ತುಂಬ ಲಾಭದಾಯಕವಾದಂಥ ವಿಷಯ. ಇನ್ನು ಶನಿ ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇದ್ದಾನೆ. ಈ ವರ್ಷ 29 ಮಾರ್ಚಕ್ಕೆ ಶನಿ ಮೀನರಾಶಿಗೆ, ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಮತ್ತು ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಬರ್ತಾನೆ ಮೇ 29ನೇ ತಾರೀಕು. ಇನ್ನು ಕುಜ ಮಿಥುನ ರಾಶಿಯಿಂದ ಕುಂಭರಾಶಿವರೆಗೆ ಸಂಚಾರವನ್ನು ಮಾಡ್ತಾನೆ. ಸುಮಾರು 2 ತಿಂಗಳ ಕಾಲಾವಧಿ ಕುಜ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರವನ್ನು ಮಾಡಲಿಕ್ಕೆ. ಇಷ್ಟೆಲ್ಲ ಈ ಗ್ರಹಗಳ ಬದಲಾವಣೆ. ಸೊ ಇದರಿಂದ ಈ ಜನವರಿಯಿಂದ ಏಪ್ರಿಲ್ ತಿಂಗಳು ಯಾವ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ನೋಡಿ, ಸಾಮಾನ್ಯವಾಗಿ ಗುರುಬಲ ಖಂಡಿತವಾಗಿಯೂ ನಿಮಗೆ ಮುಂದುವರಿತಾ ಇದೆ. ಸೊ ಹಾಗಾಗಿ ಯಾವ ವಿಷಯವೇ ಇರಲಿ, ಗುರು ಚೆನ್ನಾಗಿದ್ದಾನೆ ಅಂತಂದರೆ ಗುರು ನಿಮ್ಮ ಬೆನ್ನ ಹಿಂದೆ ಇರ್ತಾನೆ. ನೀವು ಮಾಡುವಂತಹ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನು ಕೊಡ್ತಾನೆ. ಅಥವಾ ನಿಮಗೇನಾದರೂ ನಷ್ಟ ಆಗ್ತಿತ್ತು ಅಂತಂದರೂ ಕೂಡ ಅದನ್ನು ತಕ್ಕ ಮಟ್ಟಿಗೆ ತಡಿತಾನೆ. ಸೊ ನೀವೇನಾದರೂ ಸರಿಯಾದಂಥ ಪರಿಶ್ರಮವನ್ನು ಮಾಡ್ತಾ ಇದ್ದರೆ, ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತಿದ್ರೆ ಖಂಡಿತವಾಗಿಯೂ ಗುರು ನಿಮಗೆ ಅನುಕೂಲಕರವಾಗಿರ್ತಾನೆ ಎಲ್ಲ ವಿಷಯದಲ್ಲೂ. ಈ ವಿಷಯವನ್ನು ನೀವು ಖಂಡಿತವಾಗಿಯೂ ತಿಳ್ಕೊಳ್ಳಿ. ಆದರೆ ಒಂದಷ್ಟು ವ್ಯಾಪಾರದ ವಿಷಯದಲ್ಲಿ ಮತ್ತು ನಿಮ್ಮ ಪರಿವಾರದ ವಿಷಯದಲ್ಲಿ ಒಂದಷ್ಟು ಮಧ್ಯಮ ಕಾಲ ಅಂತ ನಾವು ಅಂದ್ಕೊಳ್ತೀವಿ. ಸ್ವಲ್ಪ ಇಲ್ಲಿ ಏನು ಹೇಳ್ತೀವಿ ನಾವು, ಅದಕ್ಕೆ ಮಿಕ್ಸ್ ಆಗಿರುವಂಥ ಕಾಲ ಇದು. ಸ್ವಲ್ಪ ಇಲ್ಲಿ ತೊಂದರೆಗಳು ಕೂಡ ಇದೆ, ಒಳ್ಳೆಯದು ಕೂಡ ಇದೆ. ಹಾಗಾಗಿ ವಿಶೇಷವಾಗಿ ಅಂತೂ ತೊಂದರೆ ಇಲ್ಲ, ಆದರೂ ಕೂಡ ಸ್ವಲ್ಪ ಜಾಗ್ರತೆಯನ್ನು ವಹಿಸೋದು, ಎಚ್ಚರಿಕೆಯನ್ನು ತೆಗೆದುಕೊಳ್ಳೋದು, ಪರಿವಾರದ ವಿಷಯದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳೋದು ಬಹಳ ಅವಶ್ಯಕತೆ. ಹಣಕಾಸಿನ ಪರಿಸ್ಥಿತಿ ತುಂಬ ಚೆನ್ನಾಗಿದೆ, ಅದರಲ್ಲಿ ಯಾವ ತರಹದ ತೊಂದರೆ ನಿಮಗೆ ಖಂಡಿತ ಇಲ್ಲ. ವಿವಾಹ ಯೋಗ ಕೂಡ ಮುಂದುವರಿತಾ ಇದೆ. ಈ ಕಾಲದಲ್ಲಿ ನಿಮಗೇನಾದರೂ ಇನ್ವೆಸ್ಟ್ಮೆಂಟ್ಸ್ ಮಾಡೋದಿತ್ತು, ಅಥವಾ ಖರೀದಿಗಳನ್ನು ಮಾಡೋದಿತ್ತು, ವಾಹನ ಖರೀದಿ ಇರ್ಬೋದು, ಅಥವಾ ಆಸ್ತಿಪಾಸ್ತಿ ಖರೀದಿ ಇರ್ಬೋದು, ಅದೆಲ್ಲವನ್ನು ಖಂಡಿತವಾಗಿಯೂ ಮುಂದುವರಿಸಿ. ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇನ್ನು ಈ ಏಪ್ರಿಲ್ ಮತ್ತು ಜೂನ್, ಏಪ್ರಿಲ್ ಮತ್ತು ಮೇ ಈ 2 ತಿಂಗಳಲ್ಲಿ ನೋಡಿ, ಒಂದು ಬಾಕಿ ಎಲ್ಲ ವಿಷಯದಲ್ಲಿ ಬಿಟ್ಟರೆ ಒಂದು ವಿಷಯದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಅದು ನಿಮ್ಮ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಭಿನ್ನಾಭಿಪ್ರಾಯ ಮೂಡುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಅನಾವಶ್ಯಕವಾದಂತಹ ಜಗಳಗಳು ಉಂಟಾಗಬಹುದು. ಸೊ ಅದನ್ನು ನಾವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಅನ್ನೋದನ್ನು ಕನ್ಯಾ ರಾಶಿಯವರು ವಿಚಾರ ಮಾಡತಕ್ಕದ್ದು. ವಾದ ವಿವಾದಗಳನ್ನು ಬೆಳೆಯದಂತೆ ನೋಡ್ಕೊಳ್ಳಿ, ಅದೊಂದೇ ಪರಿಹಾರ. ಅದರ ಬಿಟ್ಟರೆ ಬೇರೆ ಏನಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ವಾದ ವಿವಾದವನ್ನು ಮಾಡ್ತಾ ಕೂತ್ಕೊಳ್ತೀರಿ, ಅದು ದೊಡ್ಡದಾಗುವಂತಹ ಸಾಧ್ಯತೆ. ಹಾಗಾಗಿ ಅಲ್ಲಿ ನೀವು ಒಂದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ವ್ಯಾಪಾರದಲ್ಲೂ ಕೂಡ ನಾನು ಆಗಲೇ ಹೇಳಿದೆ, ಬಹಳಷ್ಟು ಪ್ರಯತ್ನವನ್ನು ಮಾಡಿ. ಪ್ರಾಮಾಣಿಕ ಪ್ರಯತ್ನ ಇತ್ತು ಅಂತಂದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆದರೂ ಕೂಡ ಸ್ವಲ್ಪ ಗುರು ಬದಲಾವಣೆ ಆಗಿರೋದರಿಂದ ವ್ಯಾಪಾರದಲ್ಲಿ ಕೊಂಚ ಪ್ರಮಾಣದ ನಷ್ಟವನ್ನು ನೀವು ಎದುರಿಸುವಂತಹ ಸಾಧ್ಯತೆ ಇರುತ್ತೆ.
ಸೊ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಅನ್ನೋದನ್ನು ನೀವು ವಿಚಾರವನ್ನು ಮಾಡಿಕೊಳ್ಳಿ. ಇನ್ನು ಜೂನ್ನಿಂದ ಡಿಸೆಂಬರ್ವರೆಗೆ ನೋಡಿ, ಸ್ವಲ್ಪ ಮತ್ತೆ ಗ್ರಹಗಳು ಸಾಕಷ್ಟು ಬದಲಾವಣೆ ಆಗಿರೋದ್ರಿಂದ ಇಲ್ಲಿ ವಿಶೇಷವಾಗಿ ನಿಮಗೆ ರೋಗಕ್ಕೆ ಸಂಬಂಧಪಟ್ಟಂಥ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಶತ್ರುಗಳ ಬಾಧೆ ಕೂಡ, ಅನಾವಶ್ಯಕವಾಗಿ ಬೇರೆ ಜನರು ನಿಮಗೆ ಉಪದ್ರವವನ್ನು ಎಲ್ಲ ವಿಷಯದಲ್ಲೂ ಕೊಡ್ತಾ ಇರ್ತಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ಬೇಸರ, ಕಿರಿಕಿರಿ, ಜಗಳ ಇದೆಲ್ಲವೂ ಸಾಧ್ಯತೆ ಇರೋದರಿಂದ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಅನಾವಶ್ಯಕವಾದಂತಹ ಖರ್ಚುಗಳನ್ನು ಮಾಡಬೇಡಿ. ಇಲ್ಲದೇ ಇದ್ದರೆ ಸಾಲ ಅಂತ ಅನ್ನೋದು ನಿಮಗೆ ಕಟ್ಟಿಟ್ಟ ಬುತ್ತಿ. ಸೊ ಖರ್ಚಿನ ಕಡೆಗೆ ಬಹಳ ಗಮನ ಕೊಡಿ. ನೋಡಿ, ಖರ್ಚು ಮಾಡುವಂಥ ಪ್ರಸಂಗಗಳು ಅನೇಕ ಉದ್ಭವವಾಗುತ್ತೆ. ಸೊ ಅದು ಆಗದಂತೆ ನೀವು ನೋಡಿಕೊಳ್ಳಿ. ನಾನು ಆಗಲೇ ಹೇಳಿದೆ, ರೋಗಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಎಚ್ಚರಿಕೆ, ಇನ್ನು ಆಗಲೇ ಸ್ವಲ್ಪ ಕಿಡ್ನಿಗೆ ಸಂಬಂಧಪಟ್ಟಂಥ ತೊಂದರೆ ಅಂತಂದರೆ ಅಬ್ಡಾಮಿನ್ಗೆ ಸಂಬಂಧಪಟ್ಟಂಥದ್ದು ಒಂದಷ್ಟು ತೊಂದರೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಅಲ್ಲಿ ನೀವು ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ಮಾಡಿಕೊಳ್ಳದೆ ಶೀಘ್ರವಾಗಿ ವೈದ್ಯರನ್ನು ಸಂಪರ್ಕಿಸಿ ಔಷಧೋಪಚಾರ ತೆಗೆದುಕೊಳ್ಳಿ. ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ 2025 ಚೆನ್ನಾಗಿದೆ. ಯಾವುದೇ ರೀತಿಯ ಕಾಳಜಿ ಬೇಡ. ನಮಸ್ಕಾರ.